ಪ್ಲಾಸ್ಮಾ ಆರ್ಕ್ ಕಟಿಂಗ್ ಪ್ರಕ್ರಿಯೆಯಿಂದ ಜಾಬ್ ಅನ್ನು ನೇರ ರೇಖೆ ಮತ್ತು ವೃತ್ತಗಳಲ್ಲಿ ಕತ್ತರಿಸುವುದು. ಸ್ಟ್ರೈಟ್ ಲೈನ್ ಅಂಡ್ ಸರ್ಕಲ್ ಕಟಿಂಗ್ ಯೂಸಿಂಗ್ ಪ್ಲಾಸ್ಮಾ ಆರ್ಕ್ ಕಟಿಂಗ್ ಪ್ರಾಸೆಸ್. ಲೋಹವನ್ನು ವಿವಿಧ ಟೆಕ್ನಿಕ್ಗಳನ್ನು ಬಳಸಿ ಕತ್ತರಿಸಬಹುದು. ಉದಾಹರಣೆಗೆ ಹ್ಯಾಕ್ಸಾ, ಗ್ಯಾಸ್ ಕಟರ್ ಅಥವಾ ಪವರ್ ಕಟಿಂಗ್ ಮೆಷಿನ್ ಇತ್ಯಾದಿ. ಅವುಗಳಲ್ಲೇ ಒಂದು ಟೆಕ್ನಿಕ್ ಎಂದರೆ ಪ್ಲಾಸ್ಮಾ ಆರ್ಕ್ ಕಟಿಂಗ್. ಇದು ಒಂದು ಅತ್ಯಾಧುನಿಕ ಕಟಿಂಗ್ ಟೆಕ್ನಿಕ್ ಆಗಿದ್ದು, ಇದರಲ್ಲಿ ವಿದ್ಯುತ್ ಶಕ್ತಿಯು ಗ್ಯಾಸ್ ಅನ್ನು ತೀವ್ರ ತಾಪಮಾನಕ್ಕೆ ಬಿಸಿ ಮಾಡುತ್ತದೆ. ಇದರಿಂದಾಗಿ ಅದು ಅಯಾನೀಕರಣಗೊಳ್ಳುತ್ತದೆ. ಈ ಅಯಾನೀಕೃತ ಅನಿಲವನ್ನೇ ಪ್ಲಾಸ್ಮಾ ಎಂದು ಕರೆಯಲಾಗುತ್ತದೆ. ಲೋಹಗಳನ್ನು ನಿಖರತೆ ಮತ್ತು ಕುಶಲತೆಯಿಂದ ಕತ್ತರಿಸಲು ಪ್ಲಾಸ್ಮಾವನ್ನು ಬಳಸಲಾಗುತ್ತದೆ. ಪ್ಲಾಸ್ಮಾ ಆರ್ಕ್ ಕಟಿಂಗ್ ಅಲ್ಲಿ ಎಲೆಕ್ಟ್ರೋಡ್ ಮತ್ತು ಜಾಬ್ ನಡುವೆ ಎಲೆಕ್ಟ್ರಿಕ್ ಆರ್ಕ್ ಅನ್ನು ಸೃಷ್ಟಿಸಲಾಗುತ್ತದೆ. ಈ ಪ್ರಕ್ರಿಯೆಯಲ್ಲಿ ನೈಟ್ರೋಜನ್, ಆರ್ಗನ್, ಕಂಪ್ರೆಷರ್ ಇಂದ ವಾಯು ಅಥವಾ ಆಕ್ಸಿಜನ್ ರೀತಿಯ ಗ್ಯಾಸ್ಗಳನ್ನು ಬಳಸಲಾಗುತ್ತದೆ. ಇದು ಕಟಿಂಗ್ ಮಾಡಲು ಸಹಾಯ ಮಾಡುತ್ತದೆ. ಈ ಟೆಕ್ನಿಕ್ ನಿಖರತೆಯನ್ನು ಹೊಂದಿದ್ದು ಸಮಯವನ್ನು ಉಳಿಸುವುದು ಮಾತ್ರವಲ್ಲದೆ ಬಲವಾದ ಅಥವಾ ಗಟ್ಟಿಮುಟ್ಟಾದ ಮತ್ತು ದಪ್ಪ ಲೋಹಗಳನ್ನು ಸುಲಭವಾಗಿ ಕತ್ತರಿಸುವ ಸಾಮರ್ಥ್ಯವನ್ನು ಹೊಂದಿದೆ. ಎಚ್ಚರಿಕೆ: ವೆಲ್ಡಿಂಗ್ ಮಾಡುವಾಗ ಪರ್ಸನಲ್ ಪ್ರೊಟೆಕ್ಟಿವ್ ಎಕ್ವಿಪ್ಮೆಂಟ್ಗಳನ್ನು ಬಳಸಿ. ಪ್ಲಾಸ್ಮಾ ಆರ್ಕ್ ಕಟಿಂಗ್ ಇಂದ ಹೊರಸೂಸುವ ಅಲ್ಟ್ರಾವೈಲೆಟ್ ಕಿರಣಗಳಿಂದ ಕಣ್ಣುಗಳನ್ನು ರಕ್ಷಿಸಲು ವೆಲ್ಡಿಂಗ್ ಹೆಲ್ಮೆಟ್ನ ಕಪ್ಪು ಗಾಜಿನ ಸಂಖ್ಯೆ ಮತ್ತು ಬಿಳಿ ಫಿಲ್ಟರ್ ಗ್ಲಾಸ್ ಸರಿಯಾಗಿದೆಯೇ ಎಂದು ಪರಿಶೀಲಿಸಿ. ಪ್ಲಾಸ್ಮಾ ಆರ್ಕ್ ಕಟಿಂಗ್ ಪ್ರಕ್ರಿಯೆಯ ಬಗ್ಗೆ ವಿವರವಾಗಿ ತಿಳಿದುಕೊಳ್ಳೋಣ. ಮೊದಲನೆಯದಾಗಿ, ಜಾಬ್ ಅನ್ನು ಎಲ್ಲಿಂದ ಕತ್ತರಿಸಬೇಕೋ ಅಲ್ಲಿ ಪಂಚಿಂಗ್ ಮೂಲಕ ಮಾರ್ಕ್ ಮಾಡುತ್ತೇವೆ. ನಂತರ ಪ್ಲಾಸ್ಮಾ ಆರ್ಕ್ ಕಟಿಂಗ್ ಮೆಷಿನ್ ಅನ್ನು ಕಟಿಂಗ್ ಮಾಡಲು ಸಿದ್ಧಪಡಿಸಲಾಗುತ್ತದೆ. ಇದಕ್ಕಾಗಿ ಜಾಬ್ ಅನ್ನು ಕಟಿಂಗ್ ಟೇಬಲ್ ಮೇಲೆ ಫ್ಲಾಟ್ ಪೊಸಿಷನ್ ನಲ್ಲಿ ಇಡುತ್ತೇವೆ. ಗಾಳಿಯ ಒತ್ತಡವನ್ನು 70 psi ವರೆಗೆ ಸೆಟ್ ಮಾಡುತ್ತೇವೆ. ಕಟಿಂಗ್ ಮೆಷಿನ್ನ ಪಾಸಿಟಿವ್ ಟರ್ಮಿನಲ್ ಅನ್ನು ಜಾಬ್ ಅಥವಾ ಕಟಿಂಗ್ ಟೇಬಲ್ಗೆ ಮತ್ತು ನೆಗೆಟಿವ್ ಟರ್ಮಿನಲ್ ಅನ್ನು ಕಟಿಂಗ್ ಟಾರ್ಚ್ಗೆ ಜೋಡಿಸುತ್ತೇವೆ. ಲೋಹದ ದಪ್ಪಕ್ಕೆ ಅನುಗುಣವಾಗಿ ಕರೆಂಟ್ ಅನ್ನು ಸೆಟ್ ಮಾಡುತ್ತೇವೆ. ಈಗ ಕಟಿಂಗ್ ಮೆಷಿನ್ ಅನ್ನು ಆನ್ ಮಾಡುತ್ತೇವೆ. ಜಾಬ್ ಮೇಲೆ ಎಲ್ಲಿ ಕಟ್ ಮಾಡಬೇಕೋ ಅಲ್ಲಿ ಕಟಿಂಗ್ ನೋಸಲ್ ಅನ್ನು ತೆಗೆದುಕೊಂಡು ಹೋಗುತ್ತೇವೆ. ಪ್ಲಾಸ್ಮಾ ಆರ್ಕ್ ಮಾಡಲು ಇಗ್ನಿಷನ್ ಸ್ವಿಚ್ ಒತ್ತಿರಿ. ಪ್ಲಾಸ್ಮಾ ಆರ್ಕ್ ತಾಪಮಾನ ಸುಮಾರು 20,000 ಡಿಗ್ರಿ ಸೆಲ್ಸಿಯಸ್ ಇರುತ್ತದೆ. ಇದು ಲೋಹವನ್ನು ಕರಗಿಸುತ್ತದೆ ಮತ್ತು ಅದರಲ್ಲಿರುವ ಗ್ಯಾಸ್ನ ಒತ್ತಡದಿಂದ ಅದು ಕತ್ತರಿಸಿ ಹೊರಬರುತ್ತದೆ. ಪ್ಲಾಸ್ಮಾವನ್ನು ಮಾಡಲು ವಿದ್ಯುತ್ ಶಕ್ತಿ ಮತ್ತು ಆರ್ಗಾನ್, ನೈಟ್ರೋಜನ್ ಅಥವಾ ಹೈಡ್ರೋಜನ್ನಂತಹ ಗ್ಯಾಸ್ಗಳ ಮಿಶ್ರಣವನ್ನು ಬಳಸಲಾಗುತ್ತದೆ. ಇದರಿಂದಾಗಿ ಯಾವುದೇ ಲೋಹವನ್ನು ಸುಲಭವಾಗಿ ಕತ್ತರಿಸಬಹುದು. ಪ್ಲಾಸ್ಮಾ ಆರ್ಕ್ ಮೆಷಿನ್ ವೇಗವು ಜಾಬ್ನ ದಪ್ಪ ಮತ್ತು ಕತ್ತರಿಸುವ ದಿಕ್ಕನ್ನು ಅವಲಂಬಿಸಿರುತ್ತದೆ. ಲೋಹವು ದಪ್ಪವಾಗಿದ್ದರೆ ಪ್ರಕ್ರಿಯೆಯನ್ನು ನಿಧಾನವಾಗಿ ಮಾಡಬೇಕು ಎಂಬುದನ್ನು ನೆನಪಿನಲ್ಲಿಡಿ. ಕಟಿಂಗ್ ಟಾರ್ಚ್ ಅನ್ನು ನೇರವಾಗಿ ಮತ್ತು ನಿಧಾನವಾಗಿ ಚಲಾಯಿಸಿ. ಸರ್ಕಲ್ ಕಟಿಂಗ್ ಮಾಡಲು ಇಲ್ಲಿ ನೀಡಲಾದ ಎಲ್ಲಾ ಹಂತಗಳನ್ನು ಅನುಸರಿಸಿ. ಕಟಿಂಗ್ ಮಾಡುವ ಸಮಯದಲ್ಲಿ ನಿಧಾನವಾಗಿ ಸರಿಯಾದ ಸ್ಪೀಡ್ ಮತ್ತು ನಿಯಂತ್ರಣದೊಂದಿಗೆ ಸರ್ಕಲ್ ರೂಪದ ಚಲನೆಯಲ್ಲಿ ಟಾರ್ಚ್ ಅನ್ನು ಚಲಾಯಿಸಿ. ಪ್ಲಾಸ್ಮಾ ಆರ್ಕ್ ಕಟಿಂಗ್ ಪ್ರಕ್ರಿಯೆಯಿಂದ ನೇರವಾದ ಲೈನ್ ಕಟಿಂಗ್ ಮತ್ತು ಸರ್ಕಲ್ ಕಟಿಂಗ್ ಅನ್ನು ಯಶಸ್ವಿಯಾಗಿ ಮಾಡಲಾಯಿತು. ಪ್ಲಾಸ್ಮಾ ಆರ್ಕ್ ಕಟಿಂಗ್ ಮಾಡುವಾಗ ವಿಶೇಷ ಸುರಕ್ಷತಾ ಮುನ್ನೆಚ್ಚರಿಕೆಗಳು ಅತ್ಯಗತ್ಯ. ಯಾವಾಗಲೂ ಪರ್ಸನಲ್ ಪ್ರೊಟೆಕ್ಟಿವ್ ಎಕ್ವಿಪ್ಮೆಂಟ್, ಉದಾಹರಣೆಗೆ ಗ್ಲೌಸ್, ಕನ್ನಡಕಗಳು, ವೆಲ್ಡಿಂಗ್ ಹೆಲ್ಮೆಟ್ ಉಪಯೋಗಿಸಿ. ನಿಮ್ಮ ವೆಲ್ಡಿಂಗ್ ಹೆಲ್ಮೆಟ್ನಲ್ಲಿ ಸರಿಯಾದ ಗಾತ್ರದ ಕಪ್ಪು ಗ್ಲಾಸ್ಗಳು ಮತ್ತು ಬಿಳಿ ಫಿಲ್ಟರ್ ಗ್ಲಾಸ್ಗಳನ್ನು ಬಳಸಿ. ಸಮೀಪದಲ್ಲಿ ಬೆಂಕಿ ತಗಲುವ ವಸ್ತುಗಳನ್ನು ತೆಗೆದುಹಾಕುವ ಮೂಲಕ ಸುರಕ್ಷಿತ ಕಾರ್ಯಕ್ಷೇತ್ರವನ್ನು ಸಿದ್ಧಪಡಿಸಿ. ಅಲ್ಟ್ರಾವೈಲೆಟ್ ಕಿರಣಗಳಿಂದ ನಿಮ್ಮ ಕಣ್ಣುಗಳನ್ನು ರಕ್ಷಿಸಲು ವೆಲ್ಡಿಂಗ್ ಹೆಲ್ಮೆಟ್ ಧರಿಸಲು ಮರೆಯದಿರಿ. ನಾವು ಇಲ್ಲಿಯವರೆಗೆ ಕಲಿತ ಪ್ರಮುಖ ವಿಷಯಗಳನ್ನು ಪುನಃ ನೆನಪಿಸಿಕೊಳ್ಳೋಣ. ವಿದ್ಯುತ್ ಶಕ್ತಿಯು ಗ್ಯಾಸ್ ಅನ್ನು ತೀವ್ರವಾಗಿ ಬಿಸಿ ಮಾಡುವ ಮೂಲಕ ಅದು ಅಯಾನೀಕರಿಸುವಂತೆ ಮಾಡುತ್ತದೆ. ಈ ಅಯಾನೀಕೃತ ಗ್ಯಾಸ್ ಅನ್ನು ಪ್ಲಾಸ್ಮಾ ಎಂದು ಕರೆಯಲಾಗುತ್ತದೆ. ಪ್ಲಾಸ್ಮಾವನ್ನು ವಿದ್ಯುತ್ ಶಕ್ತಿ ಮತ್ತು ಆರ್ಗನ್, ನೈಟ್ರೋಜನ್ ಅಥವಾ ಹೈಡ್ರೋಜನ್ ನಂತಹ ಗ್ಯಾಸ್ಗಳ ಮಿಶ್ರಣವನ್ನು ಬಳಸಿ ರಚಿಸಲಾಗುತ್ತದೆ. ಇದರಿಂದ ಯಾವುದೇ ಲೋಹವನ್ನು ಸುಲಭವಾಗಿ ಕತ್ತರಿಸಬಹುದು.
ಪ್ಲಾಸ್ಮಾ ಆರ್ಕ್ ಮಷಿನ್ ಚಲಾಯಿಸುವ ವೇಗವು ಜಾಬ್ನ ದಪ್ಪ ಮತ್ತು ಕತ್ತರಿಸುವ ದಿಕ್ಕನ್ನು ಅವಲಂಬಿಸಿರುತ್ತದೆ.